ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವ ಟಿಪ್ಸ್ ಜೊತೆ ಬಂದಿದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಬೆಲ್ಲವನ್ನು ನಾವು ಈ ರೀತಿ ಗಟ್ಟಿಯಾಗಿರುವಂತಹ ಬೆಲ್ಲವನ್ನು ಪುಡಿ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತೀವಿ ಅಲ್ವಾ. ಕಲ್ಲಿಂದ ಜಜ್ಜಿದ್ರೂ ಪುಡಿ ಆಗಲ್ಲ, ಹಾಗೆ ಚಾಕುವಿಂದ ಕಟ್ ಮಾಡೋಕ್ಕೆ ಹೋದರೂ ಕೂಡ ಅದು ಪುಡಿ ಆಗಲ್ಲ. ಅಂಥ ಸಮಯದಲ್ಲಿ ಒಳ್ಳೆ ಟ್ರಿಕ್ಸನ್ನು ನೀವು ಪಾಲಿಸಬೇಕಾಗತ್ತೆ. ಈಗ ನಾನು ತಿಳಿಸ್ತಿರೋ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ಗ್ಯಾರಂಟಿ ಫಟಾಫಟ್ ಅಂತ 5 ನಿಮಿಷದಲ್ಲಿ ಈ ಬೆಲ್ಲವನ್ನು ಪುಡಿ ಮಾಡಬಹುದು ನೋಡಿ. ಅದಕ್ಕಾಗಿ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ, ಹಾಗೆಯೇ ಅದರ ಒಳಗಡೆ ಒಂದು ಸಣ್ಣ ಬೌಲನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಬೆಲ್ಲದ ಗಾತ್ರವನ್ನು ನೋಡಿಬಿಟ್ಟು ಒಳಗಡೆ ಪಾತ್ರೆನ ಫಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಇದನ್ನು ಜಸ್ಟ್ ಒಂದು 3 ನಿಮಿಷ ಮಾತ್ರ, 3 ನಿಮಿಷ ಮಾತ್ರ ನೀವು ಇದನ್ನು ಹೀಟ್ ಆಗಲಿಕ್ಕೆ ಅಂತ ಹೇಳಿ ಗ್ಯಾಸ್ ಮೇಲೆ ಇಡಿ. ಸ್ವಲ್ಪ ಇದು ಹೀಟ್ ಆದ ಮೇಲೆ ಏನು ನೀರು ಹಾಕಬೇಕಾಗಿಲ್ಲ, ಹಾಗೆಯೇ ವಿಸಲ್ ಕೂಡ ಹಾಕಬೇಕಾಗಿಲ್ಲ. ವಿಸಲ್ ಹಾಕದೇ ನೀವು 3ರಿಂದ 4 ನಿಮಿಷ ನೀವು ಇದನ್ನು ಹೀಟ್ ಮಾಡಿಕೊಂಡು ಆ ಬೆಲ್ಲ ಸಾಫ್ಟ್ ಆಗುತ್ತೆ. ಆ ರೀತಿ ನೀವು ಹೀಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಬೆಲ್ಲ ಸಾಫ್ಟ್ ಆಗುತ್ತೆ ಅಷ್ಟೇ. ಆ ಸಾಫ್ಟ್ ಆಗಿರುವಂತಹ ಬೆಲ್ಲವನ್ನು ತೊಗೊಂಡ್ಬಿಟ್ಟು ನೀವು ಈಸಿಯಾಗಿ ನೋಡಿ ಈ ರೀತಿ ಚಾಕುವಿನಿಂದ ಪುಡಿ ಮಾಡ್ಕೋಬಹುದು. ನೀವು ಮೊದಲೇ ನೋಡಿದ್ರಿ ಚಾಕುವಿಂದ ಪುಡಿ ಮಾಡುವಾಗ ಎಷ್ಟು ಅದು ಗಟ್ಟಿ ಇತ್ತು ಅಂತ ಹೇಳಿ. ಅದೇ ನಾವು ಈ ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದ ತಕ್ಷಣ ನೋಡಿ ಎಷ್ಟು ಈಸಿಯಾಗಿ ನಮಗೆ ಪುಡಿ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಆಯಿತಾ. ವಿಡಿಯೋ ನೋಡ್ತೀರಾ ಹಾಗೆ ಹೋಗ್ತೀರಾ, ಲೈಕ್ ಮಾಡೋದಿಲ್ಲ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ರೀ. ಅದಕ್ಕೇನು ಯಾವುದೇ ಎಕ್ಸ್ಟ್ರಾ ನೀವು ಅಮೌಂಟ್ ಕೊಡಬೇಕಾಗಿಲ್ಲ. ಸೊ ನಿಮಗಿಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ನಮಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಹಾಗೆಯೇ ಇದನ್ನು ಪುಡಿ ಮಾಡಿದ ನಂತರ ಇದನ್ನು ಡೈರೆಕ್ಟಾಗಿ ಬಾಕ್ಸಿಗೆ ಹಾಗೆ ಇಟ್ಟುಬಿಡಬೇಡಿ. ಇದು ಸ್ವಲ್ಪ ಇದನ್ನು ನಾರ್ಮಲ್ ಟೆಂಪ್ರೇಚರ್ಗೆ ಬರೋ ಥರ ಸುಮ್ಮನೆ ಇಟ್ಬಿಡಿ. ನಂತರದಲ್ಲಿ ನೀವು ಇದನ್ನು ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಬಳಸಬಹುದು. ಹಾಗೆ ಬಿಸಿ ಇರುವಾಗಲೇ ನೀವು ಬೆಲ್ಲವನ್ನು ಡಬ್ಬದಲ್ಲಿ ಹಾಕಿ ಇಡಬೇಡಿ, ಬೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ಲ ಬೆಲ್ಲವನ್ನು ಎಷ್ಟು ಈಸಿಯಾಗಿ ಹೇಗೆ ನಾವು ಪುಡಿ ಮಾಡ್ಕೋಬಹುದು ಅಂತ ಹೇಳಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋದೊಂದಿಗೆ. ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.